GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಸಾವಿರದ 1952 ಟೌನ್ ಮುನ್ಸಿಪಲ್ ಕೌನ್ಸಿಲ್ ಯಲಹಂಕ. ಟೌನ್ ಮುನ್ಸಿಪಲ್ ಕೌನ್ಸಿಲ್ ಯಲಹಂಕ 15 ಜನ ಸದಸ್ಯರು. ಒಂದು ವಾರ್ಡ್ಗೆ 5 ಜನ ಪ್ರಕಾರ 15 ಜನ ಸದಸ್ಯರು. ಟೌನ್ ಮುನ್ಸಿಪಲ್ ಕೌನ್ಸಿಲ್ 52ರಿಂದ ಟೌನ್ ಮುನ್ಸಿಪಲ್ ಕೌನ್ಸಿಲ್ 1991 ಮತ್ತು 92 1992 ದಿವಂಗತ ಹೆಬ್ಬುಲಿ ದಲಿತ ಮುಖಂಡ, ಸ್ವಚ್ಛ, ದಕ್ಷ, ಪ್ರಾಮಾಣಿಕತೆ ಬಸವಲಿಂಗಪ್ಪನವರು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅನುಮೋದನೆ ಮಾಡುವ. ಅವರು ಕಂದಾಯ ಮಂತ್ರಿಗಳಾದಾಗ 31 ಜನ ಸದಸ್ಯರು. ಸಿಟಿ ಮುನ್ಸಿಪಲ್ ಕೌನ್ಸಿಲ್ಗೆ 31 ಜನ. 92 ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 92 ನಂತರ 2005-06 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. 198 ವಾರ್ಡ್. ಮಹನೀಯರೇ, ಯಾವುದೇ ಪ್ರಜಾಪ್ರತಿನಿಧಿ ತನ್ನ ಆಸೆ ಆಕಾಂಕ್ಷೆಗಳೇ ಬರಬಾರದು. ಒಂದು ಕಡಿಮೆ ಮಾಡಪ್ಪ, ಇವನೇ ಒಂದು ಕಡಿಮೆ. ಹಲೋ 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 ತನ್ನ ಆಸೆ ಆಕಾಂಕ್ಷೆಗಳಿಗೆ ಬರಬಾರದು. ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು. ಸಮಾಜದಲ್ಲಿ ಕಟ್ಟ ಮಳೆಯ ಸಮಾಜದಲ್ಲಿ ನೊಂದವರಿಗೋಸ್ಕರ ಮನೆಯಿಲ್ಲದವರಿಗೆ, ನಿವೇಶನ ಇಲ್ಲದವರಿಗೆ, ವಿದ್ಯಾರ್ಥಿ ಜೀವನದಲ್ಲಿ ಸಿಇಟಿ ಸಹಾಯ, ಬಡ ಕುಟುಂಬಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಹಾರ ಧಾನ್ಯಗಳನ್ನು ಸರಿಸಮವಾಗಿ ಹಂಚಿದೆ. ಕಾಳು ಸಂತಾನ ಕೋರರಲ್ಲಿ ಹರಾಜಾಗುತ್ತದೆ. ಬಡವರಿಗೋಸ್ಕರ ಧ್ವನಿಗೂಡಿಸಬೇಕು. ಕೇವಲ ಚುನಾವಣೆಗೋಸ್ಕರ ದಯವಿಟ್ಟು ಬರಬೇಡಿ. ಬರುವ ಆಸೆ ಆಕಾಂಕ್ಷೆಗಳಿದ್ದರೆ ಸಮಾಜಕ್ಕೆ ನನ್ನ ಅನುರೇನು ತುಮ ಕಾಸ್ತು, ನಾನು ಏನು ಮಾಡಬಲ್ಲೆನು, ಏನು ಮಾಡಬೇಕು, ಏನಿನ್ನೂ ನಾನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಸ್ವಲ್ಪವಾದರೂ ಕೂಡ CM3 ಎಂದರೇನು ಗೊತ್ತಿರುವುದಿಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ
ಅಧಿನಿಯಮ ಕಂದಾಯ ಅಧಿನಿಯಮ 1966 ಅಡಿಯಲ್ಲಿ ನಾಗರಿಕ ಇಲಾಖೆಯಿಂದ ಆ ಯೋಜನಾ ಪ್ರಾಧಿಕಾರದಿಂದ ರಚನೆವಾದ ಒಂದು ಇಲಾಖೆ ಬೃಹತ್ ಬೆಂಗಳೂರು ಮಹಾನಗರ. ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಬೇಕಾದ್ರೆ ನಾನು ಸದಸ್ಯನಾಗಬೇಕಾದ್ರೆ ನನ್ನ ಅರ್ಹತೆ ಏನು? ಅಲ್ಲಿ ಹೋದಾಗ ಸರ್, ಕಂದಾಯ ಅಧಿಕಾರಿ ಅಂದ್ರೆ ಏನು ನಿನಗೆ ಗೊತ್ತಿಲ್ಲದ ಪಕ್ಷದಲ್ಲಿ ನೀನು ಒಬ್ಬ ಸದಸ್ಯನಾದಾಗ ಸಹಾಯಕ ಕಂದಾಯ ಅಂದ್ರೆ ನೀವು ಗೊತ್ತಿಲ್ಲದ ಪಕ್ಷದಲ್ಲಿ ನೀ ಎಂತಹ ಸದಸ್ಯರು? ಬಡವರಿಗೋಸ್ಕರ ನಾಳೆ ಬೆಳಿಗ್ಗೆ ನನ್ನ ಸಹೋದರರು ಬಡವರು ಅಲ್ಲ, ನನಗೆ ಕಂದಾಯ ಜಾಸ್ತಿ ಆಗ್ಬಿಟ್ರಲ್ಲ, ಏನು ಮಾಡೋದು? ಏನು ಹೇಳ್ಬೇಕು? ಏನೋ ಕೊಟ್ಟು ಮಾಡ್ಕೊಂಡು ಹೋಗಪ್ಪ. ಎಂತಹ ದೊಡ್ಡ ಇದು ಒಬ್ಬ ಪ್ರಜಾಪ್ರತಿನಿಧಿ ಸದಸ್ಯ ಏನೋ ಕೊಟ್ಟು ಮಾಡಿಕೊಂಡು ಬಂದಾಗ ನಾವು ಹಾಕಿದಂತಹ ಓಟು ಎಷ್ಟು ನಿಷ್ಪ್ರಯೋಜಕ. ಏನೋ ಕೊಟ್ಟು ಮಾಡಿಕೊಟ್ಟು ಬಡವ ಕಂದಾಯ ಸರ್ ಮಾಡ್ಕೊಂತ ಹೋದಾಗ ತನ್ನ ಮುತ್ತು ಮಾತುಗಳು ಏನೋ ಕೊಟ್ಟು ಮಾಡಿಕೊಂಡು ಹೋಗಪ್ಪ. ಇಂತಹ ಸಮಾಜದಲ್ಲಿ ಇಂತಹ ಜನಪ್ರತಿನಿಧಿಗಳು 40 ವರ್ಷ ಸುದೀರ್ಘವಾಗಿ ನನ್ನ ಜೀವನವನ್ನು ಟಿಎಂಸಿ, ಸಿಎಂಸಿ, ಬಿಬಿಎಂಪಿ ಎಂಪಿಗಳು, ಎಂಎಲ್ಎಗಳು ಸಾವಿರಾರು ಜನ ಬೆಳೆಸಿ ಕಳಿಸಿದವು. ಆ ಬಡವನಿಗೋಸ್ಕರ ಬಂದಾಗ ಕಚೇರಿಗೆ ತೆಲ್ಲಿ ಸಹಾಯಕ ಕಂದಾಯಾಧಿಕಾರಿ ಬಳಿ ಹೋಗಿ ಏನ್ರಿ ನಮ್ಮ ಕಂದಾಯ ಕೇಳಕ್ ಬಂದಾಗ ಇದೇನು ನೋಡಿಯಪ್ಪ ಅಂತಾರೆ. ಏನ್ರಿ ನಿಮ್ಗದು? ಮತ್ತೆ ಏನು ನಿಮ್ಮ ಸದಸ್ಯತ್ವ? ಒಬ್ಬ ಅಧಿಕಾರಿಗೆ ಸ್ವಾಮಿ ಈ ಕಂದಾಯ ಅಧಿನಿಯಮ ನಮ್ಮ ನಾಗರಿಕರ ಮೇಲೆ ಹೊರೆ, ಅದರ ಬಗ್ಗೆ ನಿಮಗೆ ಸದಸ್ಯನಾದವನಿಗೆ ಕಾಳಜಿ ಇಲ್ಲವೇ? ಮಾಹಿತಿ ಇಲ್ಲವೇ? ಇಂತಹ ಮಾಹಿತಿ ಇಲ್ಲದವರು ನಮ್ಮ ಜನಪ್ರತಿನಿಧಿಗಾದರೆ ನಮ್ಮ ಗತಿ ಏನು? ನಾಗರಿಕರ ಗತಿ ಏನು? ದಯವಿಟ್ಟು ಕೈ ಜೋಡಿಸಿ. ನಾನು ಯಾಕೆ ಈ ಚುನಾವಣೆ ಇಷ್ಟು ಪ್ರಮುಖವಾಗಿದ್ದಂದ್ರೆ ಎಲ್ಲರೂ ನನ್ನನ್ನು ಸರ್ ನೀವು ಯಾಕೆ ಹೀಗಿದ್ದೀರ ಸರ್, ನೀವು ಕಾರ್ಪೆಟ್ ಯಾಕೆ ನಿಲ್ಲಲ್ಲ ಸರ್, ಅದಕ್ಕೆ ನಿಲ್ಲಲ್ಲ. ಆಮೇಲೆ ಬಂದಾಗ ಮುಗಿತು, ಕೆಲಸ ಆಗಲಿಲ್ಲ. ಅವನ ಪರಿಸ್ಥಿತಿಯನ್ನು ನಾವು ಮತವನ್ನು ಹಾಕಿದಾಗ ನಮಗೆ ಸ್ಪಂದನೆ ಮಾಡಿ ಒಬ್ಬ ಕಂದಾಯಾಧಿಕಾರಿ ಮುಂದೆ ನನ್ನ ಕೆಲಸ ಮಾಡು ಕೊಡದಿದ್ದ ಪಕ್ಷ ನಮ್ಮ ಮತ ಎಷ್ಟು ಶ್ರೇಷ್ಠ ಅಪವಿತ್ರವಾಯಿತು. ಅಪವಿತ್ರೋ ಸರ್ವ ವಚ್ಚನ್ನದೋ ವ್ಯೂಹ ಅಲ್ವರ. ಅಪವಿತ್ರ ಆದರೆ ಪ್ರಜಾಪ್ರತಿನಿಧಿಗಳು ನಾಳೆ ವೃದ್ಧಪ್ಪ ಸ್ವಾಮಿ ನನ್ನ ಮಗನಿಗೆ ಒಂದು ನಿವೇಶನ ಬೇಕು ಆಶ್ರಯದಲ್ಲಿ, ನೀವು ಯಾರಿ? ಆ ದಿನ ಬಂದಾಗ ಮನೆ ಬಂದೆ ಅಣ್ಣ, ಅಕ್ಕ,
ತಮ್ಮ ಪಾಪ ಗೊತ್ತೇ ಅವತ್ತು ಅವತ್ತು ಅಣ್ಣ ತಮ್ಮ ಅಕ್ಕ ಎಲ್ಲ ಬಂದ್ಬಿಡ್ತಾರೆ. ಒಬ್ಬ ಬಡವ, ಸ್ವಾಮಿ ನಾನು ಬಡವ ನಿವೇಶನ ಕೊಡಿ ಅಂತ ಕೇಳಿದ. ನೀನು ಯಾರು ಅಂತ ಕೇಳಿ, ಒಂದು ಕಟ್ಟಡ ಕಟ್ಟಬೇಕಾದ್ರೆ ತನ್ನ ಸ್ವಂತ ಜಾಗದಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪರವಾನಗಿ ಬೇಕು. ತನ್ನ ಬರೆಯುವಾಗ ಪಾಪ ಲೋನ್ ಆಗಿರುತ್ತೆ, ಅವನಿಗೆ ಸ್ಯಾಂಕ್ಷನ್ ಆಗಿಲ್ಲ ಪ್ಲಾನ್. ಬಿಲ್ ಹೇಳ್ತಾರೆ, ನೀನು ಕಟ್ಟಡ ಪರವಾನಗಿ ತೆಗೆದುಕೊಂಡು ಬಂದ ನಂತರ ನೀನು ಕಟ್ಟಡವನ್ನು ಕಟ್ಟು. ಪಾಪ ಹೋದ ಇವರು ಸ್ವಾಮಿ ನಮಗೆ ಕಟ್ಟಡ ಪರವಾನಗಿ ಅನುಮತಿ ಕೊಡಿ ಎಂದಾಗ, ಹೋಗಪ್ಪ ನಾನು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಚುನಾವಣೆಯಲ್ಲಿ ಬಂದಿದ್ದಲ್ಲಪ್ಪ ಅಣ್ಣ ಅಂತಾನೆ. ಅದಕ್ಕೆ ನೀನು ಕೊಟ್ಟು ಮಾಡಿಕೊಂಡು ಹೋಗಪ್ಪ. ಎಂಥ ದುರ್ದೈವಂತೆ, ದುರ್ದೈವ. ಅದಕ್ಕೋಸ್ಕರ ನಲವತ್ತು ವರ್ಷಗಳ ಸುದೀರ್ಘವಾಗಿ ನನ್ನ ಮನೆ ಅಲ್ಲ, ನನ್ನ ಮನೆ ಈ ನನ್ನ ಸಮಾಜ. ಈ ಜನರು ನನ್ನ ಕುಟುಂಬದವರು, ಈ ಬಡವರು ನನ್ನ ಸಮಾಜ. ನಾನು ಇವರಿಗೋಸ್ಕರ ಏನು ಮಾಡಬಲ್ಲೆ, ಏನನ್ನೂ ಮಾಡಬಲ್ಲೆ. ಎಲ್ಲೋ ಒಂದು ಕಡೆ ಒಂದು ತಾಯಿ ಬಂದು, ಅಲ್ಲ ಹೌಸಿಂಗ್ ಬೋರ್ಡಲ್ಲಿ ಒಂದು ಸೈಜ್ ಸ್ಯಾಂಕ್ಷನ್ ಆಗಿದೆ, ಅದು ಬೇಗನೆ ಮಾಡ್ತಾ ಇಲ್ಲ ಅಂತ ಇವರು ಒಳಗೆ ಬಿಡಲ್ಲ. ದಯವಿಟ್ಟು ಸಾರ್ವಜನಿಕ ಕೇಳಿದ್ರೆ, ಭಾಳ ಜನ ಬಂದಾಗ ನಾನು MP ಮೇಲೆ ಕಾಯಲ್ಲ, ಮಿನಿಸ್ಟರ್ ಮೇಲೆ ಕಾಯಲ್ಲ. ನಾನು ಕಾಯಾದ ಪುತ್ರ ಅಧಿಕಾರಿಗಳ ಮನೆ ಬಾಗಿಲು ಮತ್ತು ಅಧಿಕಾರಿ ಕಚೇರಿ. ಅವರು 30 ವರ್ಷಗಳ ಸುದೀರ್ಘ ಮಾಡ್ತಕ್ಕಂತಹ ಅವರು ಕೇವಲ ಇವರು ಬಂದು 3 ತಿಂಗಳಾಗಲಿ 4 ತಿಂಗಳಾಗಲಿ 5 ತಿಂಗಳಾಗಲಿ 1 ವರ್ಷ ಆಗಲಿ ಸರ್ಕಾರ ಬಿದ್ದೋದ್ರೆ ಮನ್ಗೋತಾರೆ. ಅಧಿಕಾರ ಆತಲ್ಲ, 40 ವರ್ಷಗಳ ಸುದೀರ್ಘ ಸೇವೆ ಮಾಡ್ತಾರೆ. ನಮ್ಮ ಒಡನಾಟ ಪ್ರೀತಿ ವಿಶ್ವಾಸ. ನಮ್ಮ ತಂಗಿ ಬೇಗರೆ ದಯವಿಟ್ಟು ಒಂದು ಸೈಟ್ ಮಾಡಿಕೊಡ್ತೀವಿ. ದಯವಿಟ್ಟು ನಿಮ್ಮ ಪಾದಕ್ಕೆ ಏನು ಸಂಚಕರೇ ಸರ್ ಮಾಡ್ದಂಗೆ ತಗೋಲ್ಲ, ಎಲ್ಲ ಮಾಡು ಇದು ಮಾಡಿ. ನಮ್ಮಲ್ಲಿ ಒಂದು ಸುಳ್ಳಾಡಬಾರ್ದು, ಕಡತಾಳ ಮಾಡ್ಬೋದು ಮತ್ತು ಅಪನಂಬಿಕೆ, ಇವು 3 ಇದ್ದಾವೆ. ಮೂಡಿದ್ರೆ ನಮ್ಮ ಮನೆ ಬಾಗಿಲು ತೆರೆದ ಬಾಗಿಲು. ಚುನಾವಣೆ ಬರ್ತಾ ಹೋಗುತ್ತೆ, ಸಂಪರ್ಕ ನೀರಂತೆ ಇರಬೇಕು. ಚುನಾವಣೆ ಬರ್ತಾ ಹೋಗುತ್ತೆ, ಆದರೆ ನಿಮ್ಮ ಸಂಪರ್ಕ ನಾನಿರೋ ತನಕ ಮತ್ತು ನೀರಿನ ತನಕ ನನ್ನ ಸೇವೆ ಸಮಾಜ ಸೇವೆ. ಚುನಾವಣೆ ಬರಲಿ, ಚುನಾವಣೆ ಹೋಗಲಿ, ನನ್ನ ಸೇವೆ ನಿಮಗೋಸ್ಕರ. ಇವತ್ತು ನನಗೆ 70ನೇ ವರ್ಷ. ವಿಧಾನಸೌಧಕ್ಕೆ ಇಲ್ಲಿಂದ ಸ್ಕೂಟರ್, ಯಾವುದೇ ಮಂತ್ರಿ ಮನೆಗೆ ಹೋಗಬೇಕಾದರೆ ನನ್ನ ಸ್ಕೂಟರ್, ಯಾವುದೇ ಕಚೇರಿ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನನ್ನ ಸ್ಕೂಟರ್. ಇನ್ನೂ ಕಾರು ತರಲ್ಲ,
ಅಣ್ಣ ಒಂದು ಕಾರ್ ತೆಗೆದರೆ 5,000 ರೂಪಾಯಿ ಪೆಟ್ರೋಲ್ ಹಾಕ್ಬೇಕು. 5,000. ಆ 5,000 ಯಾರು ಹಾಕ್ಬೇಕು? ಬಂದವರು ನೆತ್ತಿ ಮೇಲೆ ಹಾಕ್ಬೇಕು. ಬಂದವರು ನೆತ್ತಿ ಮೇಲೆ. ಅದಕ್ಕೆ ನಾನು ಕಟ್ಟ ಕಡೆಯ ಮನುಷ್ಯ, ಬೇಡ, ನನ್ನ ಸ್ಕೂಟಿ ಇದೆ, ನಾವು ಪೆಟ್ರೋಲ್ ಹಾಕ್ತೀವಿ, ನೀವೆಲ್ಲ ಬನ್ನಿ, ನಾನು ಇವತ್ತು ಕಾಯ್ತೀನಿ, ನಿಮ್ಮ ಕೆಲಸಕ್ಕೆ ಹೋಗಿ ನಾನು ಕಾಯ್ತೀನಿ. ನಾನು ಕಾರು ಲಾರಿಗೆ ಬರೋನಲ್ಲ, ನಾನು ಬರೋದು ನಿಮ್ಮ ಸೇವೆಗೋಸ್ಕರ. ನೀವು ನನ್ನ ಮಳೆ ಬಂದು ನನ್ನ ಸೇವೆ ನಿರಂತರ. ಇನ್ನೊಂದು, ಭ್ರಷ್ಟಾಚಾರಕ್ಕೆ ಸಿಂಹ ಸ್ವಪ್ನ. ಭ್ರಷ್ಟಾಚಾರಕ್ಕೆ ಸಿಂಹ ಸ್ವಪ್ನ. ಯಾರಾದರೂ ನಿಮ್ಮ ಬಳಿ ಬಂದು ಒಂದು ಖಾತೆಗೆ ಕಂದಾಯಕ್ಕೆ 20,000 ಕೊಡು, 30,000 ಕೊಡು ಅಂತ ಕೇಳಿದಾಗ ಕೇವಲ 10 ನಿಮಿಷದಲ್ಲಿ ಸಸ್ಪೆಂಡ್. ಈ ಭಾಗದ ಜಾಯಿಂಟ್ ಕಮಿಷನ್ ವಿರೂಪಾಕ್ಷರು, ಈ ಭಾಗದ BBMP ಜಾಯಿಂಟ್ ಕಮಿಷನ್ ವಿರೂಪಾಕ್ಷ 109 ಎಕರೆ 8 ಕುಂಟೆ, 108 ಎಕರೆ 9 ಕುಂಟೆ. ಪಂಜಾಬ್ ವ್ಯಕ್ತಿಗೆ ಖಾತೆ 108 ಎಕರೆ 9 ಕುಂಟೆ. ಸರ್ಕಾರ ಬೊಕ್ಕಸಕ್ಕೆ ಬರಬೇಕಾದಂತಹ ಕಂದಾಯ 8 ಕೋಟಿ. 8 ಕೋಟಿ. ಅದು ಎ ಖರಾಬ್ ಮತ್ತು ಬಿ ಖರಾಬ್, ಫೂಡ್ ಖರಾಬ್, ಇದೆಲ್ಲ ಸರ್ಕಾರ ತಿಂದು. ಇದರಲ್ಲಿ 1 ಎಕರೆ ಬಂದು 40 ಕೋಟಿ. 10ಕ್ಕೆ ಎಷ್ಟಾಯ್ತು? ಇದೆಲ್ಲ ಗುಂಡಾಯ ಮಹಾ. ಇದೆಲ್ಲ ನಾವು ಸ್ಟಡಿ ಮಾಡಿ ಮಾನ್ಯ ಅಡ್ಮಿನ್ ಪೌರಾತಂಗಿ ದೇಶಗಳು ಕಂಬನ್ ಕೊಟ್ಟಾಗ ಜಾಯಿಂಟ್ ಕಮಿಷನ್ ಮನೆ ಹೋದ್ರು, ಮನೆ ಕಟ್ಟ. ಅವ್ರ ಜೊತೆಯಲ್ಲಿ RI, TI ಇವ್ರು ಕೂಡ ಆ ಬದ್ದಿದ್ದಕ್ಕೆ ರಿಪೋರ್ಟ್ಗೆ 4 ಜನ ಮಾಡ್ಬೋದು. ನನ್ನ ಮನೆ ಬಳಿ ಬಂದು, ಸಾಕು ತಪ್ಪಿದ್ದೀವಿ, ತಪ್ಪು ಮಾಡೋಕ್ಕೆ ಮುಂಚೆ ನಿನಗೆ ಅರಿವಿಲ್ಲವೇ? ಸರ್ಕಾರದ ಕೆಲಸ 109 ಕುಂಟೆಗೆ ನೀನು 60 ಕೋಟಿ ಬರಬೇಕಾದ ಕಂದಾಯ ಮೋಸ ಮಾಡಿದ ಸರ್ಕಾರಕ್ಕೆ ನೀನು ಇದನ್ನ ಬೈಲಾದಯ್ಯ. ಅವ್ರು ಹಿಂತಿ ಬಂದರು, ಅಣ್ಣ ಯಾಕಮ್ಮ ನಿಂಗೂ ಪಾಲ್ಕೊಡ್ವಾ? ಆ ಕೋಟಿ ಬಂದು ನಿಂಗೂ ಪಾಲ್ಕೊಡ್ಲಿಮ್ಮ. ಅಣ್ಣ ನಾನು ಹೇಳ್ದಣ ಮಾಡಬೇಡಪ್ಪ ನೀವು ಅಂತ. ತಿರ್ಗಾ ಅದಕ್ಕೆ ಕಾನೂನು ಪರಿಧಿಯಲ್ಲಿ ಒಂದು ನಮ್ಮ ವಕೀಲರು ಬರ್ತಾ ಇದ್ದಾರೆ, ಮುತ್ತು ಬನ್ನಿ ಬನ್ನಿ. ಕಾನೂನು ಪರಿಧಿಯಲ್ಲಿ ಹೇಳಿ, ನಾನು ನಿಮ್ಮ ಮೇಲೆ ತೇಜೋದು ಮಾಡಲಿಲ್ಲ, ಆದರೆ ಸರ್ಕಾರಕ್ಕೆ ಮೋಸ ಮಾಡದೇ ಇಲ್ಲ, ಮರೆಮಾಚಿದೆಲ್ಲ, ಅದಕ್ಕೋದ ಪರಿಸ್ಕೊಂಡು ನಾನು ಎನ್ಕ್ವೈರಿ ಮಾಡಿದಾಗ ಮಗಳು ಬಂದು, ಸಾರ್ ನಮ್ಮ ಮದುವೆ ಅಮ್ಮ, ನನ್ನ ಮಗಿದ್ದಾಗೆ ನೀವು ಬಾಪುಟ ಆ ಕುಕ್ಕಳು ನೋಡಿ, ಏನು ಓದಿಸಿದಾಗ ಟೈಪ್ ಮಿಸ್ಟೇಕ್ ಆಗಿದೆ, ಅವ್ರು 180 ಕುಂಟೆ ಬೇಡ, ಅವ್ರು ಕಟ್ಟಕ್ಕೆ ದುಡ್ಡು ಇವರು ಮನ್ನಾ ಮಾಡಿ. ಮತ್ತೆ ಅದನ್ನ ಬಂದು ಮನೆಗೆ ಬಂದು ನಿಜ ಸತ್ಯ ಯಾರೋ ವ್ಯಕ್ತಿ ಕೇಳಿ ಆಧಾರ್ ನಂಬರ್ ಬೇಕು, ಆಧಾರ್ ನಂಬರ್ ಕೊಡಿ ಅಂತ. ಹೌದಾ, ಆಧಾರ್ ನಂಬರಾ ಏನು ಸರ್? ಸರ್ ಹಿಂಗೆಲ್ಲ ಕೊಡೋದು ಸರ್. ಆಮೇಲೆ ನನ್ನ ಮೆಸೇಜ್ ಬೇರೆ ಕಡೆ BBMP ಫೋನ್, ಅಲ್ಲ ನಿಮ್ಮ ನಂಬರ್ ಕೊಡ್ಬೋದ? ಯಾರಪ್ಪ ಕೊಡಪ್ಪ. ಆ ನಂಬರ್ ಕೊಡ್ಲಿಕ್ಕೆ ನನ್ನ ನಂಬರ್ $5 ಲಕ್ಷ, 60 ಕೋಟಿ ಸಂಸತ್ತು ಸನ್ಮಾನ ಮಾಡಲಿಕ್ಕೆ ಯಾರು ಅವರು ಒಂದು ಸರ್ ಇಂಥವ್ರು
ಇಮ್ರಯ್ಯನ್ ಸರ್ಕಲ್ಲು ಶಿವಕುಮಾರ್, ಇಲ್ಲಿ ಉಪನಗರ ಶಿವಕುಮಾರ್ ಸರ್, ನನ್ನ ಹೇಳ್ಕೊಂಡು ಈ ಥರ ಫ್ರಾಡ್ ಮಾಡಿದೆ, 5 ಲಕ್ಷಕ್ಕೆ ಆಫ್ ಆಡಿಕೆ ಅದಕ್ಕೆ ಈಗ ಲೆಟರ್ ಟು ಓನು ಕೊಡ್ತೀವಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೋದು. ಇದಕ್ಕೆ ಮನೆಯೇ ದಯವಿಟ್ಟು ನಿಮ್ಗೆ ಕೇಳ್ತೀನಿ, ಸತ್ಯಕ್ಕೆ ಜಯ, ಅಸತ್ಯಕ್ಕೆ ಎಲ್ಲೂ ಕೂಡ ಜಯ ಇಲ್ಲ. ಈ ದಿನ ನಿಮಗೆ ಈ ಕಾರ್ಯಗಾರ ಉದ್ದೇಶ ಏನಪ್ಪ ಅಂದರೆ, ನಾವು ಪ್ರಾಮಾಣಿಕವಾಗಿರ್ತಕ್ಕಂಥದ್ದು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡುವುದೇ ಇಲ್ಲ. ಅಡ್ಡದಾರಿಯಲ್ಲಿ ಹೋಗ್ತಕ್ಕಂಥ ಜನಕ್ಕೆ ನಾವು ಮನೆ ಹಾಕ್ತೀವಿ. ಆದರೆ ಕಾಲಾಯಿತಸ್ಮಿನ್, ಕಾಲ ಬರ್ತಾ ಇದೆ, ಜನ ಕೂಡ ಚೇಂಜ್ ಆಗಿದ್ದಾರೆ. 10 ಜನರಿಗೆ 10 ಕತ್ತು 100 ಜನ ಒಂದಾದಾಗ ಎಂಥ ಪರಿವರ್ತನೆ ಸಮಾಜ ಮಾಡ್ಬೋದು. ಅದಕ್ಕೋಸ್ಕರ ಈ ಸಮಾಜಕ್ಕೆ ಈ ಪರಿವರ್ತನೆಗೋಸ್ಕರ ಕಾರ್ಯಗಾರ ನೋಡಿ, ನೀವು ಪ್ರತಿಯೊಬ್ಬರು ಕೂಡ ಆ ಕಾರ್ಯಗಾರದ ಒಂದು ಪತ್ತಿ ಕೊಡಿ. ನಿಮ್ಮ ಅನಿಸಿಕೆ, ನಿಮ್ಮ ಸಲಹೆ ಕೊಟ್ಟಾಗ ಅದಕ್ಕೆ ಒಂದು ವೆಬ್ಸೈಟ್ ಯಲಹಂಕ ಉಪನಗರ ಈಗಾಗಲೇ ನಾವು ರೆಡಿ ಮಾಡ್ತೀವಿ. ವೆಬ್ಸೈಟ್ಗೆ ಯಾವ ಬೀದಿಯಲ್ಲಿ ವಿದ್ಯುತ್ ಸರಬರಾಜು ಇಲ್ಲ, ಯಾವ ಬೀದಿಯಲ್ಲಿ ಚರಂಡಿ ಸೌಲಭ್ಯ ಸರಿ ಇಲ್ಲ, ಯಾವ ಬೀದಿಯಲ್ಲಿ ಮರ ಕಟಿಂಗ್ ಇಲ್ಲ, ಯಾವ ಬೀದಿಯಲ್ಲಿ ನೀರು ಸರಬರಾಜು ಇಲ್ಲ, ಯಾವ ಬೀದಿಯಲ್ಲಿ ನಾಯಿಗಳ ಕಾಟ, ಯಾವ ಬೀದಿಯಲ್ಲಿ ಆ ಅಮಾಯಕನಿಗೆ ಬೀದಿ ಕಿರುಕುಳ ಖಾತೆ ಮಾಡುತ್ತಿಲ್ಲ. ವಿವಿಧ 108 ಸಮಸ್ಯೆಗಳ ಬಗ್ಗೆ ನಾವು ಪ್ರಾಧಿಕಾರದ ಮುಖಾಂತರ ಯಲಹಂಕ, ಯಾಕೆಂದ್ರೆ ನಾವು 7 ವಾರ್ಡಿದೆ, ತಮ್ಮ ಮುಂದೆ ಗಮನ, 7 ವಾರ್ಡು ನಾವು ಕೈ ಹಾಕಿ ಹೋಗೋಣ. 5ನೇ ವಾರ್ಡು ಬುದ್ಧಿವಂತರು, ಜ್ಞಾನಿಗಳು ಮತ್ತು ಸೃಜನಶೀಲರು, ಶ್ರೇಷ್ಠರು ಮತ್ತು ಜ್ಞಾನಿಗಳು. ಈ 5ನೇ ವಾರ್ಡಿಗೆ 28,197 ಮತಗಳು, 28,197 ಮತದಾರರು ಇಲ್ಲಿ ಬರ್ತೀವಿ. ಪ್ರಾರಂಭ ಬಂದು ನಮ್ಮ ಪುಟ್ಟಿಯಲ್ಲಿ ಕೈಗಾರಿಕಾ ವಲಯ ಪ್ರದೇಶ ಪ್ರಾರಂಭವಾಗಿ ಪೂನಾ ಗೇಟ್, ಮಾತು ಬಡಾವಣೆ ಹಾಗೂ ಉಪನಗರ ಮುಖ್ಯ ರಸ್ತೆ ಹಾಗೂ ಒಂದು ಎ ಸೆಕ್ಟರ್, ಬಿ ಸೆಕ್ಟರ್ ಬಹಳ ಪುಟ್ಟಾಗಿದೆ, ಚಿಕ್ಕದಾಗಿದೆ. ಮೊನ್ನೆ 52,000 ಇತ್ತು, ಈಗ ಕೇವಲ 28,180 ಮತದಾರರಾಗಿದ್ದಾರೆ. ತಾವೆಲ್ಲರೂ ಈ ದಿನ ಈ ಕಾರ್ಯಗಾರಕ್ಕೆ ಎಷ್ಟು ಬೆಲೆ ಕೊಟ್ಟರೂ ಸಾಲದು. ನಿಮ್ಮ ಸಮಯಕ್ಕೆ, ಬಂಗಾರದಂತಹ ಈ ಸಮಯಕ್ಕೆ ಈ ಕಾರ್ಯಗಾರಕ್ಕೆ ಬಂದಿದ್ದೀರಾ. ಈ ಕಾರ್ಯಗಾರದ ಒಂದು ಔಚಿತ್ಯ, ತಮ್ಮ ಉಪಸ್ಥಿತಿ, ತಮ್ಮ ಅನಿಸಿಕೆ ಅಮೂಲ್ಯವಾದ. ನೀವು ಅದು ಕೊಟ್ಟಾಗ ನಾವು ಪ್ರತಿಯೊಬ್ಬರು ಕೊಟ್ಟಿದ್ದೀವಿ ನಿಮಗೆ ಕಾರ್ಯಗಾರದ ಪ್ರವೃತ್ತಿ. ಅದನ್ನು ಈ ಕ್ಷೇತ್ರದ ಸಂಸದರು ಡಾಕ್ಟರ್ ಕೆ ಸುಧಾಕರ್, ರೇಷ್ಮೆ ಮಂಡಳಿಯ ಸದಸ್ಯರು ಹಾಗೂ ಫೈನಾನ್ಸ್ ಕಮಿಟಿ ಸದಸ್ಯರು ಹಾಗೂ ಫಾರಿನ್ ಅಫೇರ್ಸ್ ಸದಸ್ಯರು ಹಾಗೂ 9,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬರ್ಕೊಳ್ಳಿ ಬೇಕಾದರೆ 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಯಲಹಂಕದಲ್ಲಿ ಅತ್ಯುನ್ನತವಾದ ರೈಲ್ವೆ ನಿಲ್ದಾಣ
ಡಾಕ್ಟರ್ ಸಂಸತ್ ಸುಧಾಕರ್. ನಮ್ಮ ಸೋಮಣ್ಣವರು ರೈತ ಮಂತ್ರಿಗಳು, ನಮ್ಮ ಯಲಹಂಕ ಶಾಸಕರು ಮತ್ತು ಈ ಭಾಗಕ್ಕೆ ಅವರು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರು ಸದಸ್ಯರಾಗಿ ಆಯ್ಕೆ ಆಗ್ತಿ ಎಲ್ಲರೂ ಕೂಡ ನಮ್ಮ ಕೆ ಪುಣೆಪುನವರು ಈ ಭಾಗಕ್ಕೆ ನಮ್ಮ ಮಂತ್ರಿಗಳು ಇವರನ್ನು ಒಳಗೊಳ್ಳುತ್ತೆ. ಯಲಹಂಕ 9,000 ಕೋಟಿ ರೂಪಾಯಿಗಳಲ್ಲಿ ಯಲಹಂಕದಲ್ಲಿ ಅತ್ಯುನ್ನತವಾದ ಈ ಏಷ್ಯಾ ಖಂಡದಲ್ಲೇ ಅತ್ಯುತ್ತಮವಾದ ರೈಲ್ವೆ ನಿಲ್ದಾಣ ಸುಧಾಕರ್ ಅವರು. ಈ ಕಾರ್ಯಾಗಾರಕ್ಕೆ ದಯವಿಟ್ಟು ತಮ್ಮನ್ನ ವಿನಮ್ರತೆಯಿಂದ ಕೇಳ್ತೀನಿ. ಆ ಕಾರ್ಯಾಗಾರಕ್ಕೆ ಈ ಯಲಹಂಕ ಬರಮಾಡಿಕೊಂಡವ್ರನ್ನ ನಮ್ಮ ಯಲಹಂಕಕ್ಕೆ ಈ ತರ ಅಭಿವೃದ್ಧಿ ಕಾರ್ಯಕ್ರಮದಿಂದ ನಮ್ಮ ವಿಶ್ವನಾಥರು ಆಗ್ಬೋದು. ವೆರಿ ಗುಡ್ ಮ್ಯಾನ್ ವಿಶ್ವನಾಥ್, ಅವ್ರ ಬಗ್ಗೆ ಏನು ಮಾತಾಡೋಗಿಲ್ಲ. ವ್ಯಕ್ತಿ ಯಾರೇ ಕೂಡ ತನ್ನ ಅಭಿವೃದ್ಧಿ ಕಾರ್ಯ ಮಾಡಿದಾಗ ಅವರಿಗೆ ನಾವು ಗೌರವಪೂರ್ವಕವಾಗಿ ಮಾನದಂಡ ಮಾಡುವುದು ಸಹಜ. ಅವರು ತೇಜೋವಧೆ ಮಾಡಬಾರ್ದು. ಶಾಸಕರಾಗಲಿ ಇವರಾಗಲಿ ಅತ್ಯುತ್ತಮ ವ್ಯಕ್ತಿಗಳು. ಈ ಕಾರ್ಯಾಗಾರ ಪ್ರಯುಕ್ತ ಕೆಲವು ಶಾಸಕರು ಇಲ್ಲ, MP ಇಲ್ಲ. ಈ ಕಾರ್ಯಾಗಾರಕ್ಕೆ ಈ ನಮ್ಮ ಬಡಾವಣೆಯಲ್ಲಿ ವಾಸ ಮಾಡ್ತಕ್ಕಂಥ ಜನರು ಮಾತ್ರ ಈ ಕಾರ್ಯಾಗಾರ. ಈ ಕಾರ್ಯದ ಉದ್ದೇಶ ಎಂತಹ ಪ್ರತಿನಿಧಿ, ಎಂತಹ ವ್ಯಕ್ತಿ ಬೇಕು, ಏನು ಮಾಡಬೇಕು. ಈ ದಿನ 9 ವರ್ಷಗಳ ಕಾಲ ನಿರಂತರವಾಗಿ ಚುನಾವಣೆ ಇಲ್ಲದೆ ನಿಶ್ಚಿತ. ಅದಕ್ಕೋಸ್ಕರ ಈ ಕಾರ್ಯಾಗಾರ ಆಗಿದೆ. ಈ ಕಾರ್ಯಾಗಾರದ ಔಚಿತ್ಯವನ್ನು ತಾವೆಲ್ಲ ಪಡೆದಿದ್ದ